ಹಾಯ್ ಆಲ್, ಇದು ಟ್ಯೂಸ್ಡೇ ಈವ್ನಿಂಗ್ ಮಿನಿ ಬ್ಲಾಗ್. ಇವತ್ತಿನ ರಾತ್ರಿ ಊಟಕ್ಕೆ ದೋಸೆ ಮಾಡೋಣ ಅಂತೇಳಿ ಬೆಳಗ್ಗೆನೇ ಬ್ಯಾಟರ್ನ ರೆಡಿ ಮಾಡಿಟ್ಟು ಹೋಗಿದ್ದೆ. ಆದರೆ ನನ್ನ ತಮ್ಮ ಕೂಡ ಇವತ್ತು ಬರ್ತೀನಿ ಅಂದ. ಹಾಗಾಗಿ ಪ್ಲೈನ್ ದೋಸೆ ಮಾಡೋದ್ರ ಬದಲು ಸ್ವಲ್ಪ ಮಸಾಲ ಎಗ್ ದೋಸೆ ಮಾಡೋಣ ಅಂತೇಳಿ ಒಂದು ಜಾರ್ಗೆ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ನೀರಾಕಿ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿರೋ ಮಸಾಲೆ ಸೇರಿಸಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ತವಾ ಮೇಲೆ ದೋಸೆನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮೊಟ್ಟೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ರುಬ್ಬಿರೋ ಮಸಾಲೆ ಕೂಡ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಹಾಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಸಾಲ ಎಗ್ ದೋಸೆ ರೆಡಿ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ವೈಟ್ ಚಟ್ನಿನ ಮಾಡ್ಕೊಂಡಿದ್ದೆ. ಒಂದು ಜಾರ್ಗೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನಕಾಯಿ, 1.5 ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಒಂದು ಸಣ್ಣ ಈರುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಿಟ್ರೆ ವೈಟ್ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ. ಅದರಲ್ಲೂ ಎಗ್ ದೋಸೆ ಜೊತೆಗೆ ವೈಟ್ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು. ಇನ್ನು ನನ್ನ ಫೇಸ್ಗೆ ಫೇಸ್ ಪ್ಯಾಕ್ ಹಾಕಿ ಕೂಡ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕಾಫಿ ಪೌಡರ್, ಕಡಲೆ ಹಿಟ್ಟು, ಮೊಸರು, ಹನಿ ಸೇರಿಸಿ ಪ್ಯಾಕ್ ಮಾಡ್ಕೊಂಡು